ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಎನ್ನುವುದು ಸರ್ವಜ್ಞನ ಮಾತು. ಸಜ್ಜನರ ಸಂಘದಲ್ಲಿ ನಾವು ಕಳೆಯುವ ಪ್ರತಿ ಕ್ಷಣ ಕೂಡ ಜೇನುತುಪ್ಪವನ್ನು ಸವಿದಷ್ಟೇ ಸವಿಯಾಗಿರುತ್ತದೆ. ಅಂತಹ ಸಜ್ಜನರ ಒಂದು ತಂಡದೊಂದಿಗೆ ನಾನು ಹೋಗಿದ್ದು ನೇಪಾಳ್ ಮುಕ್ತಿನಾಥ ಯಾತ್ರೆಗೆ. ಬನ್ನಿ, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ದೇಶ ಸುತ್ತಬೇಕು, ಕೋಶ ಓದಬೇಕು. ಇವತ್ತು ನಾನು ತಿಳಿದುಕೊಂಡ ಸತ್ಯ ಏನು ಅಂತಂದರೆ, ಬದುಕುವುದು ಒಂದು ಕಲೆ, ಕೌಶಲ್ಯ. ಹಾಗೆಯೇ ಸಾಯುವುದು ಕೂಡ ಒಂದು ಕಲೆನೇ. ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಕೊನೆಯಲ್ಲಿ ಪೂರ್ಣಾಹುತಿಯನ್ನು ಮಾಡ್ತಾರೆ. ಆಗ ಯಜ್ಞ ಪರಿಪೂರ್ಣ ಆಗುತ್ತೆ. ಹಾಗೆಯೇ ನಮ್ಮ ಜೀವನದ ಬದುಕಿನ ಪ್ರತಿ ಕ್ಷಣ ಕೂಡ ಒಂದು ಯಜ್ಞ ಇದ್ದ ಹಾಗೆ. ಈ ಜೀವನ ಯಜ್ಞದ ಪೂರ್ಣಾಹುತಿ ಅಂತಂದರೆ ಮರಣ. ಈ ಜೀವನ ಮರಣಗಳಿಂದ ಬಂಧ ಮುಕ್ತರಾಗಬೇಕು, ಮುಕ್ತಿಯೆಡೆಗೆ ಸಾಗಬೇಕು ಅಂತಂದರೆ ಭಗವಂತ ನಮಗೆ ಕಲ್ಪಿಸಿದ ಈ ಜೀವನದಲ್ಲಿ ನಾವು ತೀರ್ಥ ಸ್ಥಳಗಳನ್ನು ಸಂದರ್ಶನ ಮಾಡಬೇಕು, ದೇವರಿಗೆ ಶರಣಾಗತರಾಗಬೇಕು.